ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕನಕಪುರದ ಬಂಡೆಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಭೀಕರವಾದಂಥ ಮುಖಭಂಗವಾಗ್ತಾ ಇರೋದು ಒಂದಾದ ಮೇಲೊಂದರಂತೆ ಡಿ ಕೆ ಶಿ ಅವರಿಗೆ ಬಹಳ ತೀವ್ರವಾದಂಥ ಹಿನ್ನಡೆಯೇ ಆಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಕೂತ್ಕೊಂಡು ತಿರುಪತಿ ದೇವಸ್ಥಾನದ ಮೇಲೆ ಆರ್ಡರ್ನ ಚಲಾಯಿಸ್ಲಿಕ್ಕೆ ಹೋದಾಗ ಕರ್ನಾಟಕದ ಪವರ್ಫುಲ್ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಪತಿಯ ದೇವಸ್ಥಾನದ ಮಂಡಳಿ ಚೀಮಾರಿಯನ್ನು ಹಾಕಿದೆ. ಮಿಸ್ಟರ್ ಡಿ ಕೆ ಶಿ ಅವರೇ, ನಿಮ್ಮ ಸರ್ಕಾರಿ ದರ್ಪ VIP ಸಂಸ್ಕೃತಿ ನಿಮ್ಮ ರಾಜ್ಯದಲ್ಲೇ ಇಟ್ಕೊಳ್ಳಿ ಅನ್ನೋ ಥರದಲ್ಲಿ ಒಂದು ಖಡಕ್ ಆದೇಶವನ್ನು ಕೊಟ್ಟಿರೋದು. ಇದು ಕೋಟಿ ಭಕ್ತರ ಪವಿತ್ರವಾದಂಥ ಕ್ಷೇತ್ರ. ನಿಮ್ಮ ರಾಜಕೀಯದ ಬೇಳೆಯನ್ನು ಇಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಬರಬೇಡಿ ಅನ್ನೋ ಥರದಲ್ಲಿ ಅವರೀಗ ರಿಯಾಕ್ಟ್ ಮಾಡಿರೋದು. TTD ಮಂಡಳಿ ಗುಡುಕ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಅಹಂಕಾರದಿಂದ ಬೀಗ್ತಾ ಇದ್ದಂಥ ಡಿ ಕೆ ಶಿ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಪ್ರತಿಪಕ್ಷಗಳು ಮಾತನಾಡ್ಕೊಳ್ತಾ ಇದ್ದಾವೆ. ನೆರೆ ರಾಜ್ಯದ ಸ್ವಾಯತ್ತ ಸಂಸ್ಥೆಯನ್ನು ಒಂದು ಪ್ರಶ್ನೆ ಕೂಡ ಕೇಳಿದೆ. ನಮ್ಮ ಶಾಸಕರಿಗೆ ಜೊತೆಗೆ ಡಿ ಕೆ ಶಿ ಅವ್ರ ಚೇಲಾಗಳಿಗೆ ತಿರುಪತಿಯ ಮೊದಲ ಆರತಿಯನ್ನು ಕೊಡಿಸ್ಲಿಕ್ಕೆ ಡಿ ಕೆ ಶಿ ಹೆಣೆದಿದ್ದಂಥ ಮಾಸ್ಟರ್ ಪ್ಲಾನ್ ಟುಸ್ ಆಗಿದೆ, ಧೂಳಿಪಟವಾಗಿದೆ ಅಂತ ಹೇಳಿ ಈಗ ಪ್ರತಿಪಕ್ಷಗಳು ಮಾತನಾಡ್ಕೊಳ್ತಾ ಇರೋದು. TTD ಮಂಡಳಿ ಸಾರ್ವಜನಿಕವಾಗಿ ಇವರ ಅಹಂಕಾರಕ್ಕೆ ಬ್ರೇಕ್ ಹಾಕಿದೆ. ಏನಿದೆ ವಿವಾದ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಒಂದು ಮಾತಿದೆ, ದೇವರೆದುರು ಎಲ್ಲರೂ ಒಂದೇ ಅನ್ನೋ ಕನಿಷ್ಠ ಜ್ಞಾನನಾದರೂ ಇರಬೇಕಾಗಿತ್ತು ನಮ್ಮ ರಾಜಕಾರಣಿಗಳಿಗೆ ಅನ್ನೋ ಥರದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜಕೀಯ ಚೇಲಾಗಳಿಗೆ VIP ಸವಲತ್ತನ್ನು ಕೊಡಿಸ್ಲಿಕ್ಕೆ ಡಿ ಕೆ ಶಿ ಅವರು ತಿರುಪತಿಯಲ್ಲಿ ಪ್ರಯತ್ನ ಪಟ್ಟಿದ್ದರು. ಈಗ ಪ್ರತಿಪಕ್ಷಗಳು ಒಳೊಳಗೆ ಸಂಭ್ರಮ ಪಡೋದಕ್ಕೂ ಕೂಡ ಕಾರಣ ಅದೇ. ಯಾಕೆಂದರೆ ನೇರವಾಗಿ ಈಗ ತಿರುಪತಿ ಆಡಳಿತ ಮಂಡಳಿ ಡಿ ಕೆ ಶಿ ವಿರುದ್ಧವಾಗಿ ಹರಿಹಾಯ್ತಾ ಇರೋದು. ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾಕೋ ತರಾತುರಿಯಲ್ಲಿ ತಮ್ಮದೇ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದಾದ್ರ ಮೇಲೊಂದರಂಥವ್ರಿಗೆ ತೀವ್ರವಾದಂಥ ಹಿನ್ನಡೆ ಆಗ್ತಾ ಇರೋದು. ಒಂದು ಕಡೆ ಬಿಡದಿ ಟೌನ್ಶಿಪ್ ಮತ್ತು ಈ ವಿಚಾರದಲ್ಲಿ ತಿರುಪತಿ ದೇವಸ್ಥಾನದ ಅತ್ಯಂತ ಪವಿತ್ರವಾದಂಥ ನಿತ್ಯ ಆರತಿಯನ್ನು ಕರ್ನಾಟಕದ ಸಚಿವರು ಮತ್ತು ಶಾಸಕರಿಗೆ ಮೀಸಲಿಡಲಿಕ್ಕೆ ಸರ್ಕಾರಿ ಆದೇಶವನ್ನು ನಾನು ಹೊರಡಿಸ್ತೀನಿ ಅಂತ ಹೇಳಿ ಅಹಂಕಾರದ ಮಾತುಗಳನ್ನು ಆಡಿದರು. ನೋಡಿ, ಇಲ್ಲಿಯವರೆಗೂ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರತಕ್ಕಂಥ ಪವಿತ್ರ ಧಾರ್ಮಿಕ ಸಂಪ್ರದಾಯವನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಸಂಚು ರೂಪಿಸಿದ್ರು ಅನ್ನೋ ಆರೋಪ. ಸಾಮಾನ್ಯ ಭಕ್ತರು ದಿನಗಟ್ಟಲೆ ಕಾಯಬೇಕಾದ್ರೆ ತಮ್ಮ ನಾಯಕರಿಗೆ ಗರ್ಭಗುಡಿ ಒಳಗೆ ಹೋಗಲಿಕ್ಕೆ ರೆಡ್ ಕಾರ್ಪೆಟನ್ನು ಹಾಸ್ಲಿಕ್ಕೆ ಹೋದಂಥ ಡಿ ಕೆ ಶಿ ನಡೆಗೆ ಭಕ್ತ ವಲಯದಿಂದಲೂ ಕೂಡ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಿ ಕೆ ಶಿ ಹೇಳಿಕೆ ಹೊರಬೀಳ್ತಾ ಇದ್ದಾಗೆ ಸಿಡಿದಿದ್ದಂಥ TTD ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಭಾನುಪ್ರಕಾಶ್ ರೆಡ್ಡಿ ಅವರು, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ VIP ಸಂಸ್ಕೃತಿಯನ್ನು ನಿಮ್ಮ ರಾಜ್ಯದಲ್ಲೇ ಇಟ್ಕೊಳ್ಳಿ, ಇದು ರಾಜಕೀಯ ಮಾಡೋ ಜಾಗ ಅಲ್ಲ ಅಂತ ತೀವ್ರವಾಗಿ ತರಾಟೆಗೂ ಕೂಡ ತೆಗೆದುಕೊಳ್ತಾರೆ. ನೀವು ನೆರೆ ರಾಜ್ಯದ ಆಡಳಿತ ಮಂಡಳಿಯನ್ನು ಕೇಳದೆ ಏಕಪಕ್ಷೀಯವಾಗಿ ನಿರ್ಧಾರ ಪ್ರಕಟಣೆ ಮಾಡಿರೋದು ಒಂದು ಕಡೆ ಅಧಿಕಾರದ ದುರುಪಯೋಗ ಅಂಥೇಳಿ ಮಂಡಳಿ ನೇರವಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಈ ಅಹಂಕಾರದ ಪ್ರಸ್ತಾವನೆಯನ್ನು ಅಧಿಕೃತವಾಗಿ ಬೋರ್ಡ್ ಮೀಟಿಂಗ್ನಲ್ಲಿ ಇಟ್ಟು ತಿರಸ್ಕರಿಸುವುದಾಗಿ TTD ಗುಡುಗ್ತಾ ಇದ್ದಾಗೆ ಡಿ ಕೆ ಶಿ ಅವರಿಗೆ ಸಂಪೂರ್ಣವಾದಂಥ ಹಿನ್ನಡೆ ಆಗಿರೋದು. ತಿರುಪತಿ ಬೆಟ್ಟದಲ್ಲಿ ಪ್ರತಿದಿನ ಮುಂಜಾನೆ ನಡೀತಕ್ಕಂಥ ಅಂದರೆ ತಿರುಪತಿಯ ತಿರುಮಲ ನಿತ್ಯ ಆರತಿ ಅಂತ ಹೇಳಿ ಕರಿತೀವಿ, ಮಂಗಳ ಆರತಿ ಕೇವಲ ಸಾಮಾನ್ಯ ಧಾರ್ಮಿಕ ವಿಧಿ ಅಲ್ಲ. ಅದು ಮೈಸೂರು ಮಹಾರಾಜರು ತಿರುಪತಿ ದೇವಸ್ಥಾನಕ್ಕೆ ನೀಡಿದಂಥ ಅಪಾರವಾದಂಥ ಕೊಡುಗೆ, ಭೂಮಿ ಮತ್ತು ದಾನ ಧರ್ಮಗಳ ಗೌರವಾರ್ಥವಾಗಿ TTD ಈ ವಿಶೇಷ ಹಕ್ಕನ್ನು ರಾಜಮನೆತನಕ್ಕೆ ಮಾತ್ರ ಕೊಟ್ಟಿರೋದು. ಪ್ರಸ್ತುತವಾಗಿ ಮೈಸೂರು ಮಹಾರಾಜರ ಪರವಾಗಿ ಕರ್ನಾಟಕ ಸರ್ಕಾರದ ವಿಶೇಷ ಅಧಿಕಾರಿಯೊಬ್ಬರು ಸಾಂಪ್ರದಾಯಿಕವಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಈ ರಾಜಮನೆತನಕ್ಕಿರ್ತಕ್ಕಂಥ ಈ ಪರಂಪರಾಗತ ಒಂದಿಷ್ಟು VIP ಸಂಸ್ಕೃತಿಯನ್ನು ವರ್ಗಾವಣೆ ಮಾಡಲಾಗದಂಥ ಗೌರವವನ್ನು, ಅಂದರೆ ನಾನ್ ಟ್ರಾನ್ಸ್ಫರಬಲ್ ಹಾನರ್ ಅಂತ ಹೇಳಿ ಕರಿತೀವಿ. ಇದನ್ನ ಅಂದರೆ ವರ್ಗಾವಣೆ ಮಾಡಲಾಗದ ಗೌರವ ಅಂತ ಹೇಳಿ ಕರಿತೀವಿ. ಅದನ್ನು ಈ ಕಾಂಗ್ರೆಸ್ ಸರ್ಕಾರ ತನ್ನ ಶಾಸಕರು, ಮಂತ್ರಿಗಳು ಮತ್ತು ಅವರಿಗೆ ಬೇಕಾದಂಥ ಪ್ರಮುಖ ವ್ಯಕ್ತಿಗಳಿಗೆ ಅವ್ರ ಕುಟುಂಬದವರಿಗೆ ಹಂಚಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸಲಿಕ್ಕೆ ಮುಂದಾಗಿಬಿಟ್ಟಿತ್ತು. ಇದು ದೇವಸ್ಥಾನದ ನಿಯಮಗಳ ಪ್ರಕಾರ ಅತಿ ದೊಡ್ಡ ಉಲ್ಲಂಘನೆ ಅಂತಲೇ ಭಾವಿಸಲಾಗ್ತಾ ಇದೆ. ನಿಮಗೆ TTD ಮಂಡಳಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ಪ್ರಸ್ತಾವನೆಯನ್ನು ತಳ್ಳಿ ಹಾಕಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ಮಣಿದ ನಾವು ರಾಜ್ಯದ ಎಲ್ಲ ಶಾಸಕರು, ಮಂತ್ರಿಗಳು, ನ್ಯಾಯಾಧೀಶರಿಗೆ ಮೊದಲ ಆರತಿಯ VIP ಪ್ರವೇಶವನ್ನು ಕೊಟ್ಟರೆ, ನಾಳೆ ನೆರೆಯ ತಮಿಳುನಾಡು, ಕೇರಳ, ತೆಲಂಗಾಣ ಸರ್ಕಾರಗಳು ಸಹ ಇದೇ ರೀತಿಯ ಹಠ ಹಿಡಿದು ಕ್ಯೂ ನಿಲ್ತವೆ. ಇದರಿಂದಾಗಿ ಸಾಮಾನ್ಯ ಭಕ್ತರಿಗೂ ಕೂಡ ತಿಮ್ಮಪ್ಪನ ದರ್ಶನವೇ ಸಿಗದಂತಾಗಿ ಇಡೀ ತಿರುಮಲ ಕ್ಷೇತ್ರ ಕೇವಲ ರಾಜಕಾರಣಿಗಳ VIP ಅಖಾಡವಾಗಿ ಬದಲಾಗಿಬಿಡುತ್ತೆ ಅನ್ನೋ ಆತಂಕವನ್ನು ಕೂಡ ಹೊರಹಾಕಿದೆ. ಸ್ನೇಹಿತರೆ, ತಿರುಪತಿ ದೇವಸ್ಥಾನ ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನಗಳ ಮಂಡಳಿಯ ಆಡಳಿತಕ್ಕೊಳಪಟ್ಟಿದೆ.
ಈಗ TTD ಯೊಂದಿಗೆ ಯಾವುದೇ ಸಮಾಲೋಚನೆ ನಡೆಸಬೇಕಾಗಿತ್ತು. ಕರ್ನಾಟಕದ ಶಾಸಕರಿಗೋಸ್ಕರ CM ಆದೇಶ ಹೊರಡಿಸ್ಲಿಕ್ಕೆ ಮುಂದಾಗಿದ್ದು ಅಧಿಕಾರದ ದುರುಪಯೋಗ ಒಂದು ಕಡೆ, ಇನ್ನೊಂದು ಕಡೆ ಆಡಳಿತಾತ್ಮಕ ಅಪಕ್ವತೆ ಅನ್ನೋ ಟೀಕೆಗೂ ಕೂಡ ಕಾರಣವಾಗಿದೆ. ನಮಗೆ DK ಶಿವಕುಮಾರ್ ಅವರು ಒಂದು 40 ವರ್ಷದ ರಾಜಕೀಯ ಇತಿಹಾಸ. ಹಾಗೆ ಲೆಕ್ಕ ಹಾಕಿದರೆ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅವರು ಮುತ್ಸದ್ದಿ ಅಂತ ಹೇಳ್ಬೋದು. ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತಲ್ವ ಅಂತ ರಾಜಕೀಯ ಚರ್ಚೆಗಳಾಗ್ತಾ ಇರೋದು. ಕಾಂಗ್ರೆಸ್ ಸರ್ಕಾರಗಳು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಸಂಪ್ರದಾಯಗಳನ್ನು ಗೌರವಿಸುವುದಿಲ್ಲ ಅನ್ನೋ ಮಾತಿತ್ತಲ್ವ, ಮತ್ತು ದೇವಾಲಯಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತವೆ ಅನ್ನೋ BJPಯ ಸಾಂಪ್ರದಾಯಿಕ ನಿರೂಪಣೆ ನರೇಟಿವ್ ಇತ್ತಲ್ಲ ಇಲ್ಲಿವರೆಗೂ, ಅದಕ್ಕೆಲ್ಲವೂ ಕೂಡ ಈಗ DK ಅವರ ಈ ಹೇಳಿಕೆ ಮತ್ತಷ್ಟು ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಸಾರ್ವಜನಿಕವಾಗಿ ಮತ್ತು ನೆರೆ ರಾಜ್ಯದಿಂದ ತೀವ್ರ ಛೀಮಾರಿ ಹಾಗೂ ಮುಖಭಂಗ ಎದುರಾಗ್ತಾ ಇದ್ದಾಗೆ DK ಅವರು ತಮ್ಮ ಆಪ್ತ ವಲಯದಲ್ಲಿ ಇದು ಕೇವಲ ಸಲಹೆ, ದೇವಸ್ಥಾನದ ನಿಯಮ ಉಲ್ಲಂಘಿಸೋ ಉದ್ದೇಶ ಇಲ್ಲ ಅಂತ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದಾರಂತೆ. ರಾಜಕೀಯವಾಗಿ ಭಾರಿ ಹಿನ್ನಡೆ ಆಗ್ತಕ್ಕಂಥ ಮುನ್ನವೇ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಮತ್ತು U-turn ಹೊಡೆಯುವಂಥ ಪ್ರಸಂಗ ಈಗ ರಾಜಕೀಯ ಮುತ್ಸದ್ದಿತನಕ್ಕೆ ಎದುರಾಗಿರೋದು, ಹಿನ್ನಡೆಯನ್ನು ಉಂಟು ಮಾಡಿರೋದು. ನೋಡಿ, DK ರಣತಂತ್ರಗಳು ಒಂದರ ಹಿಂದೆ ಒಂದರಂತೆ ಫೇಲ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸ್ನೇಹಿತರ, ಬೆಂಗಳೂರಿನ ಪಕ್ಕದಲ್ಲೇ ಜಗತ್ತೇ ಬೆರಗಾಗುವಂಥ AI ಸ್ಮಾರ್ಟ್ ಸಿಟಿ ಕಟ್ಟಲಿಕ್ಕೆ ಹೊರಟಿದ್ದಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕನಸಿನ ಕೋಟೆಗೆ ಸ್ವಂತ ಜಿಲ್ಲೆಯ ಅನ್ನದಾತ್ರೆ ಭೀಕರ ಮಾರುತವಾಗಿ ಅಪ್ಪಳಿಸಿರೋದು. 9600 ಎಕರೆ ಜಮೀನು ವಶಪಡಿಸ್ಕೊಂಡು ಬಿಡದಿಯನ್ನು ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದ್ದಂಥ GBDA ಅಧಿಕಾರಿಗಳಿಗೆ ಮಂಡಲಹಳ್ಳಿ ಗ್ರಾಮದಲ್ಲಿ ನಡು ರಸ್ತೆಯಲ್ಲೇ ಪೊರಕೆ ಹೇಟು ಬಿದ್ದಿರೋದು. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದಲೂ ಫಲವತ್ತಾದ ತೋಟಗಳನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗೆ ನಾವು ಕೊಡೋದಿಲ್ಲ ಅಂತ ರೈತರು ಸಿಡಿದಿದ್ದಾರೆ. ಸರ್ವೆ ಮಾಡಲಿಕ್ಕೆ ಹೋಗಿದ್ದಂಥ ಅಧಿಕಾರಿಗಳನ್ನು ಬೆನ್ನಟ್ಟಿದ್ದಾರೆ. ಕಾರುಗಳನ್ನು ಅಲ್ಲೇ ಬಿಟ್ಟು ಪ್ರಾಣ ಭಯದಿಂದ ಅವರು ಪಲಾಯನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 450ಕ್ಕೂ ಹೆಚ್ಚು ದಿನಗಳಿಂದ ನಡೀತಾ ಇದ್ದಂಥ ರೈತರ ಶಾಂತಿಯುತ ಪ್ರತಿಭಟನೆ ಈಗ ಮಹಾ ಸಂಗ್ರಾಮವಾಗಿ ಬದಲಾಗಿರೋದು. ಒಂದು ಕಡೆ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಅಂತಿಮ ಬಹುಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿ ಹಠಕ್ಕೆ ಬಿದ್ದಂಥ DK ಶಿವಕುಮಾರ್ ಸರ್ಕಾರ ಬಿಡದಿಯ ಮಂಡಲಹಳ್ಳಿ ಗ್ರಾಮ ಭೀಕರವಾದಂಥ ಪಾಠವನ್ನು ಕಲಿಸಿರೋದು. ಸ್ವಂತ ಜಿಲ್ಲೆಯಲ್ಲೇ DK ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತವಾಗ್ತಾ ಇರೋದು ಸರ್ಕಾರಕ್ಕೆ ಒಂದು ಕಡೆ ತೀವ್ರ ಮುಖಭಂಗ. ಅಭಿವೃದ್ಧಿಯ ಹೆಸರಿನಲ್ಲಿ ಅನ್ನದಾತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಈ ಹಠ ಏನಿದೆ, ಸರ್ಕಾರವನ್ನು ಕೈ ಬಿಡುತ್ತಾ ಅಥವಾ ಸರ್ಕಾರವೇ ಕೈ ಬಿಟ್ಟು ಹೋಗುತ್ತಾ, ಹೋರಾಟ ಮತ್ತಷ್ಟು ಉಗ್ರ ರೂಪವನ್ನು ಪಡೆಯುತ್ತಾ, ತುಂಬ ಇಂಟ್ರೆಸ್ಟಿಂಗ್. ಅದು ಕುತೂಹಲವಾಗಿ ನಾವು ಕಾದು ನೋಡಬೇಕಾಗಿದೆ. ಹೋರಾಟ ಯಾವ ಹಂತಕ್ಕೆ ಹೋಗಿಬಿಟ್ಟಿದೆ ಅಂದರೆ ದಿಲ್ಲಿಯ ಹೈಕಮಾಂಡ್ ರಾಹುಲ್ ಗಾಂಧಿಯವ್ರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹೋಗಿರೋದು. ಅವರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ DK ಶಿವಕುಮಾರ್ ಅವರೇ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾರಾ ಗೊತ್ತಿಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇವತ್ತು ಮತ್ತೊಮ್ಮೆ ಕಟುವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ 200 ದಿನಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ವಿ, ನೀವೇ ರೈತರನ್ನ ಪ್ರಚೋದನೆ ಮಾಡ್ತಾಯಿದ್ದೀರಿ ಅಂತ ದೂರಿದ್ದಾರೆ. ಪೊಲೀಸರನ್ನ ಬಳಸಿ ರೈತರನ್ನ ಬೆದರಿಸಲಿಕ್ಕೆ ಮತ್ತು ದಬ್ಬಾಳಿಕೆ ನಡೆಸಲಿಕ್ಕೆ ಮುಂದಾದರೆ ಇಡೀ ವಿರೋಧ ಪಕ್ಷ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿ CM ಮತ್ತು ಡೆಪ್ಯೂಟಿ CM ಇಬ್ಬರಿಗೂ ಕೂಡ ಬಿಸಿ ಮುಡಿಸಿದ್ದಾರೆ. ಅಂದರೆ ಇವತ್ತಿಗೆ ಸರ್ವೆ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಜಿಲ್ಲಾಡಳಿತ ಗ್ರಾಮಸ್ಥರನ್ನು ನಿರಂತರವಾಗಿ ಸಂಧಾನ ಸಭೆ ನಡೆಸಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಆದರೆ ರೈತರು ಯಾವುದೇ ಮಾತುಕತೆ ಒಪ್ತಾ ಇಲ್ಲ. ಯಾಕೆಂದರೆ ನಿಮಗೆ JMC ಅಂದರೆ ಜಂಟಿ ಭೂಮಾಪನ ನಡೆಸಲಿಕ್ಕೆ ಹೋದಂಥ ಕಂದಾಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿ ಸರ್ಕಾರಿ ವಾಹನಗಳನ್ನು ಜಜ್ಜಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪದ ಮೇಲೆ 20ಕ್ಕೂ ಹೆಚ್ಚು ರೈತರ ವಿರುದ್ಧವಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ನೀವು ಕ್ರಮ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಆ ಆಕ್ರೋಶದ ಕಟ್ಟೆ ಯಾವಾಗ ಉಳಿಯುತ್ತೋ ಗೊತ್ತಿಲ್ಲ. ಒಂದೆಡೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂಥ ಆರೋಪದ ಮೇಲೆ 20ಕ್ಕೂ ಹೆಚ್ಚು ರೈತರ ಮೇಲೆ ಇವತ್ತು ಖಾಕಿ ಪಡೆ FIRನ ಹಾಕ್ಲಿಕ್ಕೆ ಮುಂದಾಗಿರೋದು. ಆದರೆ ಇತ್ತ ಅನ್ನದಾತರು ಮಾತ್ರ ಜಗ್ಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾವು ಜೀವ ಬೇಕಾದ್ರೆ ಬಿಡ್ತೀವಿ, ಜಮೀನು ಮಾತ್ರ ಬಿಡೋದಿಲ್ಲ. ಕೈಯಲ್ಲಿ ಅವರು ಯಾವುದ್ಯಾವುದೋ ಬಾಟ್ಲುಗಳನ್ನು ಹಿಡ್ಕೊಂಡು ತೋಟಗಳಲ್ಲಿ ಕಾವಲು ಕಾಯ್ತಾ ಇದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ನವರು ದಬ್ಬಾಳಿಕೆ ನಡೆಸಿದರೆ ಇಡೀ ವಿರೋಧ ಪಕ್ಷವೇ ಬೀದಿಗಿಳಿಯುತ್ತೆ ಅಂತ HD ಕುಮಾರಸ್ವಾಮಿ ಅವರು ಸಪೋರ್ಟಿಗೆ ನಿಂತಿದ್ದಾರೆ. ನೋಡಿ, ಜಗತ್ತೇ ಬೆರಗಾಗೋ ಹೈಟೆಕ್ ನಗರ ಕಟ್ಟೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅನ್ನ ಕೊಡೋ ರೈತರ ತೋಟಗಳನ್ನು ನೀವು ಸ್ಮಶಾನ ಮಾಡಿ ಕಟ್ತಕ್ಕಂಥ ಹೈಟೆಕ್ ಸಿಟಿ ಯಾರಿಗೆ ಬೇಕು? ಅವರು ಸಮಾಧಿ ಮಾಡ್ತಾ ಇದ್ದೀರಿ ಅಂತ ಇವತ್ತು ಬಿಡದಿಯ ಪ್ರತಿ ಹಳ್ಳಿಯಿಂದ ಕೇಳಿಬರ್ತಾರೆ ಆಕ್ರೋಶದ ಪ್ರಶ್ನೆ. ಅದು ಸಾರ್ವಜನಿಕವಾಗಿ ಮತ್ತು ಸ್ವಂತ ಜಿಲ್ಲೆಯಲ್ಲೇ ಭಾರೀ ಮುಖಭಂಗ ಅನುಭವಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಇನ್ನು ಮುಂದೆ ಆದರೂ ಹಠ ಬಿಟ್ಟು ರೈತರನ್ನ ವಿಶ್ವಾಸಕ್ಕೆ ತಗೊಳ್ತಾರಾ ಅಥವಾ ಈ ಸಂಘರ್ಷ ಭೀಕರವಾದಂಥ ದುರಂತಕ್ಕೆ ಸಾಕ್ಷಿ ಆಗುತ್ತಾ? ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಳುತ್ತಾ? ಎಲ್ಲವನ್ನು ಕೂಡ ನಾವು ಗಮನಿಸಬೇಕು. ಅದ್ರ ಬೆನ್ನಲ್ಲೇ ಈಗ ತಿರುಪತಿ ಆಡಳಿತ ಮಂಡಳಿಯಿಂದಲೂ ಕೂಡ DK ಶಿವಕುಮಾರ್ಗೆ ಆದಂಥ ತೀವ್ರವಾದಂಥ ಹಿನ್ನಡೆ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.